ಬಿಗ್ ಬಾಸ್ ಸೀಸನ್ 11ರಲ್ಲಿ ನೀವು ರಾಜ ಆಗಿ ಆರ್ಭಟಿಸಿದ್ದು ಎಲ್ರಿಗೂ ಗೊತ್ತಿದೆ. ಈಗ್ಲೂ ಕೂಡ ನಿಮ್ಮ ಸೀಸನ್ ಅಲ್ಲಿ ಆ ಒಂದು ರಾಜ ಟಾಸ್ಕ್ ಆಗಿರ್ಬೋದು, ಗ್ರೇ ಏರಿಯಾ ಆಗಿರ್ಬೋದು, ಅದೆಲ್ಲ ಬಂದಾಗ ತಟ್ ಅಂತ ನಿಮ್ಮ ಒಂದು ಟಾಸ್ಕ್ ವಿಚಾರ ಆಗಿರ್ಬೋದು, ನಿಮ್ಮ ಆರ್ಭಟ ಆಗಿರ್ಬೋದು ಅಲ್ಲೇ ನೆನಪಾಗ್ತಾ ಇರ್ತೈತೆ. ಸೀಸನ್ 12ರಲ್ಲೂ ಕೂಡ ಒಂದು ವಾರದ ಮಟ್ಟಿಗೆ ಹೋಗಿದ್ರಿ. ಆ ಒಂದು ಅನುಭವದ ಬಗ್ಗೆ ಶೇರ್ ಮಾಡೋದಾದ್ರೆ. ಅದೇ ಬಿಗ್ ಬಾಸ್ ಆಫರ್ ಬಂತು. ಆಮೇಲೆ ಕಲರ್ಸ್ ಕನ್ನಡದಿಂದ ಡೈರೆಕ್ಟರ್ ಪ್ರಕಾಶ್ ಸರ್ ಎಲ್ಲ ಫೋನ್ ಮಾಡಿದ್ರು. 1 ವೀಕ್ಗೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡಿದ್ವಿ, ನಿಮ್ದು ಬ್ಯಾಚುಲರ್ ಪಾರ್ಟಿ ಅಂತ ಹೇಳಿದ್ರು. ಸರಿ, ಬ್ಯಾಚುಲರ್ ಪಾರ್ಟಿ, ಅದರಲ್ಲಿ ಒಂದಷ್ಟು ಬಿಗ್ ಬಾಸ್ ಪ್ಯಾಲೇಸ್ ಅಂತ ಇರುತ್ತೆ, ಅದ್ರಲ್ಲಿ ನಾವು ಅತಿಥಿಗಳಾಗಿ ಹೋಗ್ತೀವಿ. ಸಿಬ್ಬಂದಿಗಳಾಗಿ ಅವರು ಒಂದೊಂದು ಇದಿರುತ್ತೆ, ಮ್ಯಾನೇಜರ್ ಇರುತ್ತೆ, ಸಪ್ಲೈಯರ್ ಇರುತ್ತೆ, ಹೌಸ್ ಕೀಪಿಂಗ್ ಇರುತ್ತೆ, ಅವರಿಗೆ ಆಗ್ತಕ್ಕಂಥದ್ದು ಒಂದೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಒಂದು ವಾರ ಮಟ್ಟಿಗೆ ನಾವು ಅತಿಥಿಗಳಾಗಿ ಯಾವುದಕ್ಕೂ ಕಾಂಪ್ರಮೈಸ್ ಆಗ್ತೀರಾ ಅತಿಥಿಗಳಾಗಿ ಇದ್ದು ನಾವು 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 ಎಷ್ಟು ಸೇವೆ ಪಡಿಸ್ಕೊಳಕ್ಕಾಗುತ್ತೋ, ಎಷ್ಟು ಸೇವೆ ಪಡ್ಕೊಳಕ್ಕಾಗುತ್ತೋ ಅವ್ರ ಕಡೆಯಿಂದ ಸೇವೆ ಪಡ್ಕೊಬರ್ಬೋದು ಅನ್ನೋದು ಬಿಗ್ ಬಾಸ್ ಟಾಸ್ಕ್ ಆಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅದ್ರ ಪ್ರಕಾರ ನಾವು ಹೋಗಿರ್ತೀವಿ, ಅದ್ರ ಪ್ರಕಾರ ನಾವು ಟಿಪ್ಸ್ ಕೊಡಬೇಕಾಗುತ್ತೆ. ನಾವೊಂದು ಟಿಪ್ಸ್ ಕೊಡಬೇಕಾದ್ರೂ ಅದನ್ನು ಯೋಚನೆ ಮಾಡಿ ಆ ಟಾಸ್ಕ್ ಮೂಲಕನೇ ನಮಗೆ ಯಾವುದೇ ಪಾತ್ರಗಳು, ಅಂದರೆ ಇವಾಗ ಅಶ್ವಿನಿ ಮೇಡಮ್ ಆಗಿರ್ಬೋದು, ಅಲ್ಲಿ ಧನುಷ್ ಆಗಿರ್ಬೋದು, ಯಾರೇ ಇರ್ಬೋದು, ಅಲ್ಲಿ ಯಾರೂ ನಮಗೆ ಆ ಒಂದು ಕ್ಯಾರೆಕ್ಟರ್ಗಳು ಬರಲ್ಲ. ರಘು ಸರ್ ಯಾವುದೂ ಬರಲ್ಲ. ನಮಗೆ ಬರೀ ಅವರು ಸಿಬ್ಬಂದಿಗಳಾಗಿ ಕಾಣಿಸ್ತಾರೆ ಹೊರತು ನಾವು ಅತಿಥಿಗಳಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ಅದು ಒಂದು ವಾರ ಮಟ್ಟಿಗೆ ಚೆಂದ ಇತ್ತು, ಮುಗಿಸ್ಕೊಂಡ್ಬಂದು ಅಷ್ಟೇ. ಒಂದು ವಾರದ ಮಟ್ಟಿಗೆ ಹೋಗಿ ಬಂದ್ಮೇಲೆ ಹೊರಗಡೆ ಜನರ ಪ್ರತಿಕ್ರಿಯೆ ಏನ್ ಅನ್ನಿಸ್ತಿದೆ? ಯಾಕಂತಂದ್ರೆ ಬಂದ್ಮೇಲೆ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿರ್ತೀರಾ. ಸೋಷಿಯಲ್ ಮೀಡಿಯಾದಲ್ಲಿ ಜನರು ಒಂದಷ್ಟು ಜನ ಇಷ್ಟ ಆಯ್ತು ಅಂತ ವ್ಯಕ್ತಪಡಿಸ್ತಾರೆ, ಇನ್ನೊಂದಷ್ಟು ಜನ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡ್ತಾ ಇದಾರೆ. ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ. ಅದೇ ನನಗೆ ಟಾಸ್ಕ್ ಕೊಟ್ಟಿರೋದು ನಾನು ಮಾಡಿದೆ. ಅದರಲ್ಲಿ 24 hours ಏನು ಟೆಲಿಕಾಸ್ಟ್ ಆಗಿರುತ್ತೋ ಅದನ್ನು 1.5 hour ಇವ್ರು ಏನು ಟೆಲಿಕಾಸ್ಟ್ ಮಾಡಿರ್ತಾರೆ ಅನ್ನೋದು ಗೊತ್ತಿಲ್ವಲ್ಲ. ಇವಾಗ ಸುಮಾರಷ್ಟು ವಿಚಾರಗಳು ಒಳಗೆ ಇದ್ದು ನಾನೇನು ಮಾಡಿದೆ ಅನ್ನೋದಿದೆ. ಇವಾಗ ಒಂದು ಎಂಟರ್ಟೈನ್ಮೆಂಟ್ ಅಂತ ಮಾಡಿಸಿದ್ದೆ ನಾನು. ಕಾನ್ಸೆಪ್ಟ್ ಕೊಟ್ಟಿದ್ದು ರಘು ಅಣ್ಣನಿಗೆ ಮತ್ತು ಇವಳಿಗೆ ಯಾರಿಗೆ ರಕ್ಷಿತಾಗೆ ಇಬ್ರಿಗೂ ಕಾನ್ಸೆಪ್ಟ್ ಕೊಟ್ಟಿದ್ದು ನಾನು. ಅಲ್ಲಿ ಆ ಟಾಸ್ಕನ್ನು ನಾವು ಮಾಡಬೇಕು ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತೇಳಿ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಅಲ್ಲಿ ನಾನು ಒಂದು ಸ್ಕಿಟ್ ಮಾಡಿದೆ. ಅದಕ್ಕೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರು, ಎಲ್ಲರೂ ಪ್ರತಿಕ್ರಿಯೆ ಕೊಟ್ಟರು. ಆ ಸ್ಕಿಟ್ಟೇ ಟೆಲಿಕಾಸ್ಟ್ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಕ್ಯಾಪ್ಟನ್ ರೂಮ್ ಅವನದಲ್ವಾ ಸರಿ ಅಂತೇಳಿ ನಾನೇ ಬಿಟ್ಕೊಟ್ಟೆ. ಅದಾದಮೇಲೆ ಬಿಗ್ ಬಾಸ್ ಲೆಟ್ರ್ ಬಂತು. ನಾನು ಬಿಟ್ಕೊಟ್ಟು ನೀವು ಹೋಗಿ ನಾನು ಶಿಫ್ಟ್ ಮಾಡಿ ತೊಂದರೆ ಇಲ್ಲ ಅಂದಾಗ ನನಗನ್ನಿಸ್ತು, ಸ್ಟಾರ್ಟಿಂಗ್ ಅನಿಸಿರ್ಬೋದಲ್ವಾ, ನನಗೆ ಬ್ಯಾಚುಲರ್ ಪಾರ್ಟಿಗೆ ಹೋಗ್ತೀವಿ, ಇಡೀ ಪ್ಯಾಲೇಸ್ ನಾನು ಉಪಯೋಗಿಸ್ಕೋಬೋದು ಅಂದಾಗ ಅದು ಇನ್ಕ್ಲೂಡಿಂಗ್ ಕ್ಯಾಪ್ಟನ್ ರೂಮ್ನು ನಾನು ಉಪಯೋಗಿಸ್ಕೋಬೋದು ಅನ್ನೋದು ಬಂದಿರುತ್ತಲ್ವ. ಆ ತೋಟಲ್ಲೇ ಇರ್ತೀನಿ ಹೊರತು ಬೇರೆ ತೋಟಲ್ಲಿ ಇರಲ್ವಲ್ಲ. ಇವಾಗ ನಾವು ಅತಿಥಿಗಳು ಯಾವನಾದರೂ ಕೂತ್ಕೊಂಡಾಗ ಅದೇ ರೀತಿ ಟ್ರೀಟ್ ಮಾಡಬೇಕಲ್ಲ. ಕಾಮಿಡಿನೂ ಅಷ್ಟೇ. ನಾನು ಬ್ಯಾಚುಲರ್ ಪಾರ್ಟಿಗೆ ಬಂದಿರ್ತೀನಿ ಅಂದರೆ 2ನೇದ 3ನೇದ ಮದುವೆ ಅಂದರೆ ಒಬ್ಬ ಅತಿಥಿಗೆ ನೀನು ಹೋಗ್ಬಿಟ್ಟು ಒಬ್ಬ ಸಿಬ್ಬಂದಿಯಾಗಿ ನೀನು 2ನೇದ 3ನೇದ ಮದುವೆ ಅದಾದಮೇಲೆ ನೀವು ಬಿಟ್ಟು ತಿನ್ಕೊಂಡು ಹೋಗಿದ್ದೀರಾ, ಈ ಥರದ ಕೆಲವೊಂದು ಮಾತುಗಳೆಲ್ಲ ಬಂದಾಗ ಯಾವುದೇ ಅತಿಥಿಗಾಗಲಿ ಬೇಜಾರಾಗೇ ಆಗುತ್ತೆ. ಇವಾಗ ಅದೇ ಅತಿಥಿ ನಮಗೆ ಯಾರು ಮಾತಾಡಿದ್ರು ಅವರೇ ಅತಿಥಿ ಆಗಿದ್ದವಗೂ ಅವ್ರಿಗೆ ಮಾತಾಡಿದ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಅದಕ್ಕೇನೋ ಒಂದು ಮಾತಾಡ್ತಿದ್ರು. ಆಮೇಲೆ ನಾನು ಯಾವುದು ಪರ್ಸ್ನಲಿ ಟಾರ್ಗೆಟ್ ಆ ಥರದ್ದು ಎಂಥದ್ದು ಇಲ್ವಲ್ಲ. ಇವಾಗ ನಾವು ಕೂತ್ಕೋತೀವಿ, ನಮ್ಮ ಹತ್ರ ಅವರೇ ಸಪ್ಲೈಯರಾಗಿ ಬರಬೇಕು. ಅವ್ರು ಸಪ್ಲೈ ಕರೆಕ್ಟಾಗಿ ಮಾಡದೇ ಇದ್ದಾಗ ಬೇರೆಯವ್ರಿಗೆ ಹೇಳ್ತೀವಿ. ಅದನ್ನು ಪನಿಷ್ಮೆಂಟ್ ಮೂಲಕ ಇವಾಗ ಒಂದು ಊಟ ಬಡಿಸೋದಿರ್ಬೋದು, ಮತ್ತೊಂದಿರ್ಬೋದು, ಆ ಊಟ ಬಡಿಸದೇ ಇದ್ದಾಗ ನೀಟಾಗಿ, ಅಂದರೆ ರೈತರ ಮಕ್ಕಳಾಗಿ ನಾನು ರೈತರ ಮಗನೇ, ಅವರು ರೈತರ ಮಗನೇ. ಒಂದು ಊಟ ಬಡಿಸ್ಬೇಕಾದ್ರೆ ನೀನು ಅನ್ನನ ಎತ್ತಿ ಮೇಲೆಯಿಂದ ಹಾಕಿ ಊಟ ಬಡಿಸ್ಬೇಕಾದ್ರೆ ಅಷ್ಟು ಇದರಲ್ಲಿ ಬಡಿಸ್ಬೇಕಾದ್ರೆ ನನಗೆ ಅದು ಒಂಥರ ಬೇಜಾರಾಗುತ್ತೆ. ಅವಾಗ ಅವ್ರ ಮ್ಯಾನೇಜರು ಮತ್ತು ಅವ್ರ ಸಿಬ್ಬಂದಿಗಳಿಗೆಲ್ಲ ನಿಂತ್ಕೊಂಡು ನೋಡ್ತಿರ್ಬೇಕಾದ್ರೂ ಅವ್ರು ಯಾರು ಎಷ್ಟು ಹೇಳಿ ಅವನಿಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ನೀವೆಲ್ಲ ಊಟ ಬಡಿಸ್ಕೊಳ್ಳಿ, ಅವನ ಕೈಲೇ ಊಟ ಬಡಿಸಿ ತಿನ್ನಿ, ಲಾಸ್ಟಲ್ಲಿ ಅವ್ನು ತಿನ್ನಲಿ, ಅವಾಗ ಗೊತ್ತಾಗ್ಲಿ ಊಟದ ಬೆಲೆ. ಅಂದರೆ ಊಟದ ಬೆಲೆ ಇದು ಏನು ಎತ್ತ ಅನ್ನೋದು ಗೊತ್ತಾಗ್ಲಿ ಅಂತಾನೆ ಅಂದೆ. ಅದಾಗಿ ನೀವು ಬೇರೆಯವ್ರ ತಟ್ಟೆ ಅನ್ನ ಕಿತ್ಕೊಳಕ್ಕೆ ಬಂದಿದ್ದೀರಾ ಅಂತಂದರೆ ಅದು ಏನು ಚಂದ. ಬೇರೆಯವರ ತಟ್ಟೆ ಅನ್ನ ಕಿತ್ಕೊಳಕ್ಕೆ ಬಂದಿರೋದು. ನಾನು ಒಬ್ಬ ಕಲಾವಿದನಾಗಿ ಅವನು ನಾವು ಅಂದರೆ ಟಾಸ್ಕ್ ಅಂತ ಮುಗ್ದಾಗ ನಾವು ಇಬ್ಬರು ಕೂತು ಮಾತಾಡಿದಾಗ ಇಬ್ಬರು ಸೆಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು. ನಾನು ಒಬ್ಬ ಕಸ ಗುಡಿಸ್ಕೊಂಡು ಸೆಟ್ ಬಾಯ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರೋದು. ಅವರು ಇಂಡಸ್ಟ್ರಿಗೆ ಬಂದಿರೋದು, ಗಿಲ್ಲಿ ಅವರು ಅಷ್ಟೇ ಸೆಟ್ ಬಾಯ್ ಆಗಿ ಬಂದಿರೋದು. ಆಮೇಲೆ ನಾನು ಸುಮಾರು ವರ್ಷ ಕಷ್ಟ ಎಲ್ಲನೂ ಮನೆ ಮಠ ಏನೂ ಇಲ್ಲದೆ ಎಲ್ಲೋ ಒಂದು ಸ್ಕೂಲ್ ಮನೆ ಹತ್ರ ಎಲ್ಲೋ ಒಂದು ಕಡೆ ಎಲ್ಲ ಮಲ್ಕೊಂಡೇ ಬಂದಿರೋದು. ಆಮೇಲೆ ಒಂದು ಫ್ರೆಂಡ್ಶಿಪ್ಪು ಅಂತಂದಮೇಲೆ ಅವನು ನನ್ನ ಮೇಲೆ ಮಲಗಿರೋದನ್ನೆಲ್ಲ ತೋರಿಸಿಲ್ಲ. ಅವರು ಸುಮಾರಷ್ಟು ಗಿಲ್ಲಿ ಆಚೆ ಕಡೆ ಬಂದೋಗಿ ಕೇಳಿ, ಅಥವಾ ಅಲ್ಲಿ ಇರೋಂತಕ್ಕಂಥವ್ರು ಸ್ಪರ್ಧಿಗಳನ್ನೇ ಕೇಳಿ. ಇವಾಗ ಅವನು ನನ್ನ ಹೊಟ್ಟೆ ಮೇಲೆ ಮಲಗಿದ್ದಾನೆ, ನನ್ನ ಮೇಲೆ ಮಲ್ಕೊಂಡಿದ್ದಾನೆ, ನಾವು ಡ್ಯಾನ್ಸ್ ಆಡಿದ್ದೀವಿ, ಆಟ ಆಡಿದ್ದೀವಿ. ಒಂದು ಫ್ರೆಂಡ್ಶಿಪ್ ಆದಮೇಲೆ ತಾನೇ, ಒಂದು ಫ್ರೆಂಡ್ಶಿಪ್ಪಲ್ಲಿ ಅವನು ಬನೀನೆಲ್ಲ ಹಿಂಗೆ ಮೇಲೆ ಎತ್ತಿತ್ತು, ಅದ್ರ ಮೇಲೆ ಕಾಲು ಹಾಕೊಳ್ಳೋದು ಆ ಥರದ್ದು ಆಯ್ತೇ ಹೊರತು ಫ್ರೆಂಡ್ಶಿಪ್ಪಲ್ಲಿ ಅದೆಲ್ಲ ಆಗ್ತಿರೋದು ಅಷ್ಟೇ. ಅವ್ನು ಕಾಲು ಹಿಡ್ಕೊಂಡೋದು ಬ್ಲೆಸ್ಸಿಂಗ್ ಎಲ್ಲ ಅಂತ ನಾನು ನಕ್ಕದ್ನಲ್ಲ, ಅವ್ನು ಸ್ಪಾಂಟೇನಿಯಸ್ಗೆಲ್ಲ ನಕ್ಕದೆ. ಇವಾಗ ಅದಕ್ಕಿಂತ ಮುಂಚೆ ನಾನು ಅವ್ನು ಕಾಲು ಹಿಡ್ಕೊಳಕ್ಕೆ ಹೋಗ್ಲಿಲ್ವಲ್ಲ. ನಾನು ಅವಾಗ ಏನಾಗಿದ್ದೆ, ಅತಿಥಿ ಆಗಿದ್ದೆ, ಅವ್ರೇನಾಗಿದ್ರು ಸಿಬ್ಬಂದಿ ಆಗಿದ್ರು. ಅವಾಗ ಕಾಲು ಹಿಡ್ಕೊಂಡಿಲ್ಲ. ಒಂದು ಸಲಿಗೆ ಅಂತ ಸಿಕ್ಕಿ ಒಂದು ಇದಂದವಾಗ ಆ ಟಾಸ್ಕಿಂದ ಹೊರಗೆ ಬರಬೇಕಾದ್ರೆ ಅವಾಗ ತಾನೇ ನಾವು ಫ್ರೆಂಡ್ ಆಗಿ ಅವ್ನಿಗೆ ಹೋಗಿ ಕೊಟ್ಟೆ, ಪ್ರತಿಯೊಬ್ಬರಿಗೂ ಕೊಟ್ಟೆ, ಮನೆಯವ್ರಿಗೆ ಅವೆಲ್ಲನೂ ಆಯಿತು. ಅವೆಲ್ಲನೂ ಆಗಿ ಅದೆಲ್ಲ ಚೆನ್ನಾಗಿರ್ಬೇಕಾದ್ರೆ ಡೈನಿಂಗ್ ಟೇಬಲ್ ಊಟ ಮಾಡ್ತಿರ್ಬೇಕಾದ್ರೆ ಅವಾಗ ಮತ್ತೆ ಹೇಳ್ತಾನೆ,
ಬೇರೆಯವ್ರು ನೀವೇನೋ ಬಿಗ್ ಬಾಸ್ ನೆಕ್ಸ್ಟ್ ಸೀಸನ್ ನಾನು ಕರೆದ್ರೆ ನಾನು ಬರಲ್ಲ, ನಿಮಗಳ ಥರ ಹೋಗಲ್ಲ ಅಂತಾರೆ. ಅದು ಅವ್ನ ಇಷ್ಟ ಪರ್ಸ್ನಲಿ. ಅದು ಬಿಟ್ಟು ಬೇರೆಯವ್ರ ತಟ್ಟೆ ಅನ್ನ ಕಿತ್ಕೊಳಕ್ ಬರಲ್ಲ ನಾವು, ಆ ಥರದ್ದೆಲ್ಲ ಅಂದಾಗ ಅದು ಮಾತಾಡೋದು. ಯಾರು ತಟ್ಟೆ ಅನ್ನ ಕಿತ್ಕೊಳಕ್ ಬಂದಿದ್ದಾರೆ, ಏನು ಮಾತಾಡ್ತಿದ್ಯಾ ಅಂತ ಅವೆಲ್ಲ ಅಂದವಾಗ ಒಂದು ಸ್ವಲ್ಪ ಬೇಜಾರಾಯಿತು. ಅದಾಗಿ ಆಚೆ ಕಡೆ ಪ್ರತಿಕ್ರಿಯೆ ಎಲ್ಲ ನೋಡಿದೆ. ಅವ್ರಿಗೆ ಅಂತ ಪ್ರೀತಿ ಮಾಡೋಂಥ ಬಳಗ. ಇವಾಗ ನಾನು ಆಚೆ ಕಡೆ ಇರ್ಬೇಕಾದ್ರೆ ನಾನು ಅವನು ಪ್ರೀತಿ ಮಾಡ್ತಿದ್ದೆ. ನಾನೇ ತಿಳ್ಕ ಇಟ್ಟು ನೀನು ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇಲ್ಲಿ ನೀನು ಗೆದ್ದು ಬಾ ಅಂತಾನೆ ಅಂದೆ. ಯಾಕಂದ್ರೆ ಒಂದಷ್ಟು ಕಷ್ಟ ಸುಖಗಳೆಲ್ಲ ನೋಡಿರ್ತಾರೆ. ಅವ್ರಿಗೂ ಒಂದು ಅಮೌಂಟು ಅಂತ ಸಿಕ್ಕಿದ್ರೆ ಬಿಗ್ ಬಾಸ್ ಮನೆಯಿಂದ ಸಿಕ್ಕಾಪಟ್ಟೆ ಅನುಕೂಲ ಆಗುತ್ತೆ. ಅವ್ರಿಗೂ ಅವ್ರ ಲೈಫ್ ಏನೋ ಒಂದು ಬಳಸ್ಕೊಳ್ಳೋಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ನಾನು ಏನೇ ಹೇಳಿದ್ರು ಸಿಂಪತಿಗೆ, ನಾನೇನೇ ಹೇಳಿದ್ರು ನೋಡಿ ಇವಾಗ ಗೊತ್ತಾಯ್ತಾ ಅಂತೆಲ್ಲ ಹೇಳ್ಬೋದು. ಬಟ್ ನಮ್ಗೆ ಟಾಸ್ಕು ಅಂತ ಕೊಟ್ಟಾಗ ಆ ಟಾಸ್ಕ್ ಮಾಡಲೇಬೇಕಾಗುತ್ತೆ ಮುಂಚೆ. ಅದು ಬಿಟ್ಟು ಬೇರೆದು ನನಗೆ ಅದು ಇರಲಿಲ್ವಲ್ಲ, ಬೇರೆದು ಎಂಥ ಪರ್ಸನಲ್ ಟಾರ್ಗೆಟ್ ಇನ್ನೊಂದು ಮತ್ತೊಂದು ಅವೆಲ್ಲ ಎಂಥದ್ದು ಇಲ್ಲ ನನಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.